ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೇನು ಕೆಲವು ದಿನಗಳಿದ್ದಾವೆ. ಆ್ಯನ್ಯುವಲ್ ಎಕ್ಸಾಮ್ ಸಮೀಪ ಬರ್ತಾ ಇದೆ. ದ್ವಿತೀಯ PUC ವಿದ್ಯಾರ್ಥಿಗಳು ಭಾಳ ಜನ ಕಮೆಂಟ್ ಮಾಡ್ತಾಯಿದ್ರಿ, ಸರ್ ರೀಸೆಂಟಾಗಿ ನಿಮ್ಮ ವಿಡಿಯೋ ಯಾವುದೂ ಬಂದಿಲ್ಲ, ಸರ್ ನೀವು ಕೊಟ್ಟಿರುವಂಥ ಕ್ವಶನ್ಗಳಿಗೆ ಆನ್ಸರ್ಗಳನ್ನು ಕೊಡಿ. ಸೆಕೆಂಡ್ PUC ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಇಂಗ್ಲೀಷ್, ಕನ್ನಡ ಉಳಿದ ಎಲ್ಲ ಸಬ್ಜೆಕ್ಟ್ಗಳ ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಡಿ. ಸೊ ಸರ್ ನಾನು ಇನ್ನೂ ಓದಿಲ್ಲ, ಪರೀಕ್ಷೆಗೆ 7 ದಿನ ಅಷ್ಟೇ ಬಾಕಿ ಇದೆ, ಪ್ಲೀಸ್ ಸಹಾಯ ಮಾಡಿ. ಸೊ ಇವೆಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ನನಗೂ ಒಂದು ಸ್ವಲ್ಪ ಆತಂಕ ಆಗ್ತಾಯಿದೆ. ಸೊ ವಿದ್ಯಾರ್ಥಿಗಳು ಇನ್ನೂ ಭಾಳಷ್ಟು ಗೊಂದಲದಲ್ಲಿದ್ದಾರೆ. ಸೊ ಅವರ ಗೊಂದಲವನ್ನು ನಿವಾರಿಸಬೇಕಂತೇಳಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತಿನದು ಇಂಪಾರ್ಟೆಂಟ್ ಕ್ವಶನ್ನು ಪ್ಲಸ್ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜನ್ನು ತೆಗೆದುಕೊಂಡಿದ್ದೀನಿ. ಭಾಳ ಇಂಪಾರ್ಟೆಂಟ್ ಆಗಿರೋದ್ರೆ ವಿಡಿಯೋಗಳನ್ನು ಗಮನಿಸಿ, ಎಕ್ಸಾಮ್ ಸಮೀಪ ಬಂದಿವೆ. ಸೊ ಈ ವಿಡಿಯೋಗಳಿಂದ ಗಮನಿಸೋದ್ರಿಂದ ನಿಮಗೆ ಸರಳನೂ ಆಗ್ತದೆ, ಪಾಸಿಂಗ್ ಆಗ್ತೀರಿ, ಸ್ಕೋರು ಆಗ್ಬೋದು. ಕೆಲವು ಸಾರಿ ಇಂಪಾರ್ಟೆಂಟ್ ಕ್ವಶನ್ಗಳು ಬಂದಿರ್ತವೆ. ಸೊ ಅವುಗಳನ್ನೆಲ್ಲ ನೋಡ್ಕೊತ ಹೋಗಿ ಅಂತ ಹೇಳ್ತೀನಿ. ಸೊ ಬನ್ನಿ, ಈ ಒಂದು ಎಕನಾಮಿಕ್ಸ್ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಕೇವಲ 7 ದಿನ ಹೇಳುತ್ತಿದೆ. 7 ದಿನದಲ್ಲಿ ನಿಮ್ಮ ಕವರೇಜ್ ಯಾವ ರೀತಿ ಮಾಡ್ತೀರಿ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ, ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ರಾಧೇ ರಾಧೇ ಅಂತ ಟೈಪ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಭಾಳಷ್ಟು ಲಾಂಗ್ ಆಗ್ತಾ ಇದೆ, ಯಾಕಂದರೆ ಪಾಸಿಂಗ್ ಪ್ಯಾಕೇಜ್ ಅಂದರೆ ಸುಮ್ಮನೆ ಅಲ್ಲ, ಒಟ್ಟು ಅಧ್ಯಾಯಗಳನ್ನು ಕವರ್ ಮಾಡಬೇಕಾಗ್ತದೆ. ಸೊ ನೋಟ್ಸ್ ಬಂದಿದೆ, ಸೊ ನೋಡ್ಕೊತ ಹೋಗಿ ಅಂತ ಹೇಳ್ತೀನಿ. ಸೊ ಮೊದಲನೇ ಭಾಗ ಎಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಪರಿಚಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 1 ಇಂಟ್ರೊಡಕ್ಷನ್, ಪರಿಚಯ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತೀವಿ. ಇಲ್ಲಿ ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ ಅಂತಂದರೆ ಬಹು ಆಯ್ಕೆಯಲ್ಲಿ ಬರುವಂಥ ಪ್ರಶ್ನೆಗಳಿದ್ದಾವೆ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಅಂತೇಳಿ ನಿಮಗೆ ಇಲ್ಲಿ ಪ್ರಶ್ನೆ ಬರ್ತದೆ. ಸೊ ನಾನೇನು ಮಾಡ್ತಿದ್ದೀನಿ, ಆ ಪ್ರಶ್ನೆಗೆ ತಕ್ಕಂತೆ ಉತ್ತರಗಳನ್ನು ಕೊಟ್ಟುಕೊಳ್ತಾ ಹೋಗ್ತೀನಿ. ನೋಡಿ, ಒಂದು ಆರ್ಥಿಕತೆಯ ಕೊರತೆಯ ಮೂಲ ಸಂಪನ್ಮೂಲಗಳಂದರೆ ಅದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಅಂತಂದರೆ ಅದು ಅನುಭೋಗೀಯ ವರ್ತನೆ. ಇನ್ನು ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆ ಅಂತಂದರೆ ಅದು ಹೇಗೆ ಉತ್ಪಾದಿಸಬೇಕು ಎಂಬುದನ್ನು ಇಲ್ಲಿ ನಮಗೆ ಸಮಸ್ಯೆಯನ್ನು ಉದ್ಭವ ಆಗ್ತದೆ. ಇನ್ನು ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಕೆಳಗೆ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಹಾಗಾದರೆ ಅದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡಲಾಗಿದೆ. ಎಷ್ಟು ನಿಮಗೆ ಇಂಪಾರ್ಟೆಂಟ್ ಬಹು ಆಯ್ಕೆಯಲ್ಲಿ ಬರುವಂಥ ಪ್ರಶ್ನೆಗಳು ಒಂದೇ ಅಧ್ಯಾಯಕ್ಕೆ ಎಷ್ಟಿದಾವೆ ಅಂತೇಳಿ ಪಾಸಿಂಗ್ ಪ್ಯಾಕೇಜಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಈಗ ನಿಮಗೆ ನೆಕ್ಸ್ಟ್ ನಾನು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಬಿಟ್ಟ ಸ್ಥಳವನ್ನು ಗಮನಿಸ್ತಾ ಹೋದಾಗ ಸಂಪನ್ಮೂಲಗಳ ಕೊರತೆಗಳು ಸಮಸ್ಯೆಯನ್ನು ಏನು ಹುಟ್ಟಾಗ್ತದೆ ಅಂದರೆ ಆಯ್ಕೆಯನ್ನು ಹುಟ್ಟಾಗ್ತದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತದೆ. ಇನ್ನು ಮಾರುಕಟ್ಟೆ ಆರ್ಥಿಕತೆ ಎಂಬುದು ಆರ್ಥಿಕ ಪ್ರತಿನಿಧಿಗಳ ಪರಸ್ಪರ ಮತ್ತು ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಯ ಸಮೂಹವಾಗಿದೆ. ಇನ್ನು ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಏನಾಗಿರ್ತಾವೆ ರೀ, ಮಿಶ್ರ ಆಗಿರ್ತವೆ. ಇಂಪಾರ್ಟೆಂಟು ನಿಮಗೆ ಪ್ರತಿ ಸಾರಿ ಒಂದು ಪ್ರಿಪ್ರೇಟರಿ ಎಕ್ಸಾಮ್ ಆಗಿರ್ಬೋದು ಅಥವಾ ಪೂರ್ವಸಿದ್ಧತಾ ಪರೀಕ್ಷೆ, ಆ್ಯನ್ಯುವಲ್ ಡೇ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳು ಬಂದಿವೆ. ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಹೊಂದಿಸುವರನ್ನೇ ನೀವು ನೋಡ್ತಾ ಹೋದಾಗ ನೋಡಿರಿ, ಮಾರುಕಟ್ಟೆ ಅರ್ಥವ್ಯವಸ್ಥೆಯು ಖಾಸಗಿ ಒಡೆತನ, ಇನ್ನು ಶಿಕ್ಷಕರ ಸೇವೆ ಇದು ಕೌಶಲ್ಯವನ್ನು ಒಳಗೊಂಡಿರುವಂಥದ್ದು, ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರ, ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ, ಮಾದರಿ ಅರ್ಥಶಾಸ್ತ್ರ ಎನ್ನುವುದು ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂತ ಹೇಳ್ತೀವಿ. ಇನ್ನು 1 ಅಂಕಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಅಂತಂದರೆ ಸಂಪನ್ಮೂಲಗಳ ಕೊರತೆಯಲ್ಲಿದ್ದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆ ಸಮಸ್ಯೆ ಉದ್ಭವ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಮಾರುಕಟ್ಟೆ ಆರ್ಥಿಕತೆ ಎಂದರೆ ಆರ್ಥಿಕತೆಯ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರದ ಬದಲಿಗೆ ಮಾರುಕಟ್ಟೆಯಲ್ಲಿನ ಕೊಳ್ಳುವವರು ಮತ್ತು ಮಾರಾಟಗಾರರು ಆರ್ಥಿಕ ಪ್ರತಿನಿಧಿಗಳು ನಿರ್ವಹಿಸುವುದನ್ನು ಮಾರುಕಟ್ಟೆ ವ್ಯವಸ್ಥೆ ಅಂತ ಕರಿತೀವಿ. ಇನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೇನು, ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರ ಆರ್ಥಿಕತೆಯ ಎಲ್ಲ ಪ್ರಮುಖ ಚಟುವಟಿಕೆಗಳನ್ನು ಯೋಜಿಸುವುದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ. ಮತ್ತು ನಿಮಗಿಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಅಂತಂದರೆ ನಾನಿಲ್ಲಿ ಪಾಸಿಂಗ್ ಪ್ಯಾಕೇಜಲ್ಲಿ ತಂದಿರುವಂಥ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟೇ. ಅದು ಅಧ್ಯಾಯವರಾಗಿರ್ಬೋದು ಅಥವಾ ಒಂದು ಏನಪ್ಪ ಅಂತಂದರೆ ಪ್ರಶ್ನೆ ವಿಭಾಗವಾಗಿ ಆಗಿರ್ಬೋದು. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ನೋಡಿ, ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳಾದ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ, ಒಂದು ಕೈಗಾರಿಕೆ ಇತ್ಯಾದಿಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡೋದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವರು ಅಂತ ಹೇಳ್ತಾರೆ. ಇನ್ನು ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಅಂದರೆ ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಹೇಗಿದೆ, ಏನಾಗಿತ್ತು ಎಂಬುದರ ವೈಜ್ಞಾನಿಕ ಅಧ್ಯಯನವನ್ನು ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಅಂದರೆ ಆರ್ಥಿಕ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ, ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು, ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದನ್ನು
ಅಧ್ಯಯನ ಮಾದರಿ ಅಸ್ತವ್ಯವಸ್ಥೆ ಅಂತ ಕರಿತೀವಿ. ಇನ್ನು ಇಲ್ಲಿ 2 ಅಂಕದ ಪ್ರಶ್ನೆಗಳಂತ ಇದು ನಾನು ಅದಕ್ಕೆ ಹೇಳಿದ್ದೀನಿ, ಪಾಸಿಂಗ್ ಪ್ಯಾಕೇಜಲ್ಲಿ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಜೊತೆಗೆ 1 ಅಂಕ 2 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆ ತಿಳಿಸಿ ಅಂದರೆ ನಿಮಗೆ 1ನೇ ಅಧ್ಯಾಯನೇ ನಿಮಗೆ ಇಂಪಾರ್ಟೆಂಟು, 15 ಅಂಕಗಳಲ್ಲಿ ಸೀಮಿತ ಆಗಿರುವಂಥದ್ದು. ನೋಡಿ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳು. ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ನೀವೆಲ್ಲ ಓದಿರ್ತೀರಿ, ಆಲ್ರೆಡಿ ರಿಪೀಟರ್ ಆಗಿರುವಂಥ ಸ್ಟೂಡೆಂಟ್ಗಳು ಮತ್ತು ಭಾಳ ವರ್ಷಗಳ ನಂತರ ಎಕ್ಸಾಮ್ ಕಟ್ಟುವಂಥ ಇದು ಭಾಳ ಹೆಲ್ಪ್ಫುಲ್ ಆಗ್ತದೆ. ಸೂಕ್ಷ್ಮ ಅರ್ಥ ಸಣ್ಣ ಸಣ್ಣ ಘಟಕಗಳನ್ನು ಹೊಂದಿದೆ, ಇದು ಒಟ್ಟಾರೆಯಾಗಿ ಅಧ್ಯಯನ ಮಾಡ್ತೇವೆ. ಉದಾಹರಣೆಗೆ ಒಬ್ಬ ಅನುಭೋಗಿ, ಉತ್ಪಾದಕ, ಉದ್ಯಮಿ ಅಂತ ಹೇಳ್ತೀವಿ. ಸಮಗ್ರ ಬೇಡಿಕೆ, ಸಮಗ್ರ ಉತ್ಪಾದನೆ, ಸಮಗ್ರ ಬೆಲೆಗಳ ಮಟ್ಟ ಅಂತ ಹೇಳ್ತೀವಿ. ಇದು ಸಂಕುಚಿತ, ಇದು ವಿಶಾಲ, ಇದು ಭಾಗಶಃ ಸಮತೋಲನ, ಇದು ಸಾಮಾನ್ಯ ಸಮತೋಲನನ ಒಳಗೊಂಡಿರುವಂಥದ್ದು. ಇನ್ನಿದೆ ಮಾದರಿ ಅರ್ಥಶಾಸ್ತ್ರ ಮತ್ತು ವಾಸ್ತವಿಕ ಅರ್ಥಶಾಸ್ತ್ರ. ಇಲ್ಲಿ ನಿಮಗೆ ಡಿಫ್ರೆನ್ಸ್ ಕೇಳ್ತಾನೆ ಅವನು. ವಾಸ್ತವಿಕ ಅರ್ಥಶಾಸ್ತ್ರವು ವಿವಿಧ ಕಾರ್ಯತಂತ್ರಗಳನ್ನು, ಕಾರ್ಯನಿರ್ವಹಣೆ ಹೇಗಿದೆ, ಏನಾಗಿತ್ತು ಎಂಬುದನ್ನು ಅಧ್ಯಯನ ಮಾಡುತ್ತದೆ. ಮಾದರಿ ಅರ್ಥಶಾಸ್ತ್ರವು ಆರ್ಥಿಕತೆ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂದರೆ ಆರ್ಥಿಕ ಚಟುವಟಿಕೆ ಏನಾಗಿರಬೇಕು, ಹೀಗೆ ಕಾರ್ಯನಿರ್ವಹಿಸಬೇಕಂತ ಇದು ಹೇಳ್ತದೆ. ಇದು ನೈಜ ಸ್ಥಿತಿಯನ್ನು ಒಳಗೊಂಡಿದೆ. ಇದು ಸರಿ ತಪ್ಪುಗಳ ಕುರಿತು ಅಧ್ಯಯನ ಮಾಡ್ತದೆ. ಉದಾಹರಣೆಗೆ ಮೂಲ ಶಿಕ್ಷಣ ಸರ್ಕಾರ ನೀಡುವ ಸಹಾಯಧನ ಕಡಿಮೆಗೊಳಿಸಿದರೆ ಹೆಚ್ಚಿನ ಬಡ ಮಕ್ಕಳು ಶಾಲೆ ಬಿಡ್ತಾರೆ. ಉದಾಹರಣೆ ಸರ್ಕಾರ ಎಲ್ಲ ಮೂಲ ಶಿಕ್ಷಣ ಕಡ್ಡಾಯ ಅಂತೇಳಿ ಒದಗಿಸ್ತದೆ. ಇನ್ನು ಉತ್ಪಾದನೆ ಸಾಧ್ಯತೆ ಗಣ, ಇದು ಇಂಪಾರ್ಟೆಂಟು, ಭಾಳ ಸರಿ ಕೇಳಿದ್ದಾನೆ. ಸಾಧ್ಯತಾ ಗಣವನ್ನು ಏನಿಂದ ಇರ್ತಾರೆ, ಲಭ್ಯವಿರುವ ಒಟ್ಟ ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜತೆಗಳ ಸಂಗ್ರಹಣವನ್ನು ಉತ್ಪಾದ ಸಾಧ್ಯ ಗಣ ಅಂತ ಕರಿತೀವಿ. ಇನ್ನು ಸದಾವಕಾಶ, ಇದು ಎಷ್ಟು ಸರಿ ಕೇಳಿದ ನಿಮ್ಗೆ ಗೊತ್ತಿರಲಿ. ಒಂದು ಸರಕಿನ ಪ್ರಮಾಣವನ್ನು ಹೆಚ್ಚಿಗೆ ಪಡೆಯಲು ತ್ಯಾಗ ಮಾಡಬೇಕಾದ ಇನ್ನೊಂದು ಸರಕಿನ ಪ್ರಮಾಣವನ್ನು ಸದಾವಕಾಶ ವೆಚ್ಚ ಎನ್ನುವರು. ಇನ್ನು ಉತ್ಪಾದನಾ ಸಾಧ್ಯತೆ ಗಡಿ, ಇದನ್ನು ಕೇಳಿದ್ದಾನೆ. ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕುಗಳು ಮತ್ತು ಸೇವೆಗಳ ಆದ್ಯತೆಗಳ ಸಂಯೋಜನೆಗೆ ಗಣವನ್ನು ರೇಖಾಚಿತ್ರದ ಮೇಲೆ ಬಿಡಿಸಿದಾಗ ಅಥವಾ ಮೂಡಿಸಿದಾಗ ಸಿಗುವ ರೇಖೆಯನ್ನು ಉತ್ಪಾದನಾ ಗಣ ಅಂತೇಳಿ ನಾವು ಕರಿತೀವಿ. ಇಷ್ಟು ನಿಮಗೆ ಇಲ್ಲಿ 15 ಅಂಕಗಳು ನಿಮಗೆ ಆ್ಯನುವಲ್ ಎಕ್ಸಾಮಿಗೆ ಬರ್ತವೆ. ಹಾಗಾದರೆ ಪಾಸಿಂಗ್ ಆಗುವಂಥ ವಿದ್ಯಾರ್ಥಿಗಳು 1ನೇ ಅಧ್ಯಾಯವನ್ನು ಕಡ್ಡಾಯವಾಗಿ ನೀವು ಓದಲೇಬೇಕು. ಈಗ ನಾನು 2ನೇ ಅಧ್ಯಾಯಕ್ಕೆ ಹೋಗ್ತೀನಿ, ಅನುಭೋಗಿಯ ವರ್ತನೆ. ನೋಡಿ, ನೆನಪಿರಲಿ ನಿಮಗೆ, ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನೀವೆಲ್ಲ ಇಲ್ಲಿ ಗಮನಿಸ್ತಾ ಹೋಗ್ತೀರಿ. ನಾನು ಇನ್ನೊಂದು ಹೇಳೋದೇನು ಇಷ್ಟಪಡ್ತೀನಿ ಅಂತಂದರೆ, ವಿದ್ಯಾರ್ಥಿಗಳು ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಿರ್ತೀರಿ ಪ್ರಶ್ನೆಗಳನ್ನು, ವಿಡಿಯೋಗಳನ್ನು ಸರಿಯಾಗಿ ಗಮನಿಸಿ. ಯಾವ ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರೀಬೇಕು, ಯಾವುದನ್ನು ನಿಖರವಾಗಿ ಬರೀಬೇಕು, ಎಷ್ಟು ಬರೆದ್ರೆ ಅಂಕ ಸಿಗ್ತದೆ, ಎಷ್ಟು ನಾವು ನಿಖರವಾಗಿ ಬರೆದ್ರೆ ನಮಗೆ ಆ್ಯನುವಲ್ ಎಕ್ಸಾಮ್ನಲ್ಲಿ ಸಹಾಯವಾಗ್ತದೆ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಈ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಸಿಗ್ತದೆ, ಎಕನಾಮಿಕ್ಸ್ ಫಿಸಿಕ್ಸ್ ಸಂಬಂಧಪಟ್ಟಂತೆ. ಸೊ ಇನ್ನೇನೇ ಅನಿಸಿಕೆ ಇದ್ದರೂ ಕಮೆಂಟಲ್ಲಿ ತಪ್ಪದೇ ನೀವು ತಿಳಿಸಿ. ಮತ್ತು ನಮ್ಮ ವಿಡಿಯೋ ಮೆಚ್ಚಗಾದರೆ ಕಮೆಂಟಲ್ಲಿ ರಾಧೆ ಅಂತ ಮರ್ಯಾದೆ ತಿಳಿಸಿ ಅಂತ ಹೇಳ್ತೀನಿ. ಸೊ ಭಾಳ ಜನ ವಿದ್ಯಾರ್ಥಿಗಳು ನಮಗೆ ವಿಡಿಯೋದ ಕಮೆಂಟ್ ಮಾಡ್ತಾಯಿದ್ರಿ ರಾಧೆ ಅಂತೇಳಿ, ಭಾಳ ಖುಷಿ ಆಗ್ತಾಯಿದೆ. ನೋಡಿ, ಒಬ್ಬ ಶಿಕ್ಷಕನಿಗೆ ನೀವು ಎಷ್ಟು ಏನಪ್ಪ ಅಂತಂದರೆ ಹಣದ ಸೌಲಭ್ಯ ಆಗಿರ್ಬೋದು ಅಥವಾ ಉಳಿದ ಯಾವುದೇ ಸೌಲಭ್ಯ ಆದರೆ ನೀವು ಕೊಡುವಂಥ ಒಂದು ಪ್ರೀತಿ ವಿಶ್ವಾಸದ ಮುಂದೆ ಅದೆಲ್ಲವೂ ಶೂನ್ಯ ಅಂತ ಹೇಳ್ತೀನಿ. ಸೊ ಇಲ್ಲಿ ಬನ್ನಿ, ನೇರವಾಗಿ ನಾನಿಲ್ಲಿ ದೃಷ್ಟಿಗುಣ ಏನಾಗಿರ್ತದೆ ಅಂತಂದರೆ ಇದು ವ್ಯಕ್ತಿನಿಷ್ಠ ಅಂತ ಹೇಳ್ತೀವಿ. ಇನ್ನು ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯು ಮೂಲಕ್ಕೆ ಪೀನ ಮಧ್ಯವಾಗಿರ್ತದೆ. ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಲಂಬಿಸ್ತಂತಂದರೆ ಬೆಲೆ ಮತ್ತು ಆದಾಯ, ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳನ್ನು ಇವುಗಳು ಅವಲಂಬಿಸಿರುತ್ತದೆ ಅಂತ ಹೇಳ್ತಾರೆ. ಇನ್ನು ಬಜೆಟ್ ರೇಖೆಯ ಸಮೀಕರಣ ಅಂತೇಳಿ ನಿಮ್ಗೆ ಇಲ್ಲಿ ಒಂದು ಸೂತ್ರ ಕೊಟ್ಟಿದ್ದಾರೆ, P1 X1 + P2 X2 = M ಅಂಥೇಳಿ. ಈ ಸೂತ್ರ ನಿಮ್ಗೆ ನೆನಪಿರಲಿ. ಇನ್ನು ಆದಾಯದಲ್ಲಿ ಹೆಚ್ಚಳ ಆದಂತೆ ಈ ಕೆಳಗಿನ ಸರಕು ಬೇಡಿಕೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಇದು ಸಾಮಾನ್ಯ ಸರಕುಗಳಿಗೆ ಉದಾಹರಣೆ ಅಂತ ಹೇಳ್ತೀನಿ. ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ. ಇನ್ನು ಸ್ಥಾನಧಾರಕ ತುಷ್ಟಿಗುಣ ವಿಶ್ಲೇಷಣ ತುಷ್ಟಿಗುಣವನ್ನು ನಾವು ಏನಂತ ಕರಿತೀವಿ, ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುವಂಥದ್ದು. ಸ್ಥಾನದರ್ಶಕ ಮತ್ತು ತುಷ್ಟಿಗುಣ ಮತ್ತು ವಿಶ್ಲೇಷಣ ತುಷ್ಟಿಗುಣವನ್ನು ಶ್ರೇಣಿಯಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ಇನ್ನು 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬಿಟ್ಟ ಸ್ಥಳ ನೋಡ್ತೀರಿ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಅಂತಂದರೆ ಅದು ತುಷ್ಟಿಗುಣ. 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರವಾಗಿ ಏನಪ್ಪ ಅಂತಂದರೆ ಛೇದಿಸುವುದಿಲ್ಲ. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕು ಬೇಡಿಕೆ ರೇಖೆಯು ಬಲ ಭಾಗಕ್ಕೆ ಪಲ್ಲಟಗೊಳ್ಳುತ್ತವೆ. ರಿಪೀಟೆಡ್ ಕ್ವಶನ್ ಇವೆಲ್ಲ. ಸರಕೊಂದರ ಬೇಡಿಕೆಯು ಅದರ ಬೆಲೆಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. 2 ವೈಯಕ್ತಿಕ ಬೇಡಿಕೆ ರೇಖೆಗಳು ಒಗ್ಗೂಡಿಸುವ ವಿಧಾನವನ್ನು ಅಡ್ಡ ಸಾಲುಗಳಲ್ಲಿ ಸಂಕಲನದ ರೂಪದಲ್ಲಿ ಕರಿತೀವಿ. ಇನ್ನು ಹೊಂದಿಸಿ ಬರೆಯಲ್ಲಿ ನೋಡ್ತಾ ಹೋದಾಗ ಬೇಡಿಕೆ ರೇಖೆಯು ಕೆಳಮುಖ ಇಳಿಜಾರು ಅಂತ ಕರಿತೀವಿ. ಸರಳ ಬೇಡಿಕೆ ರೇಖೆ B (B) = A BP ಅಂತ ಹೇಳ್ತೀವಿ.
ಸರಿ ಸಮಾನ ಬೇಡಿಕೆ ಸ್ಥಿತಿಸ್ಥಾಪಕ ಅಂತಂದರೆ ನಿಮ್ಗೆ ಇಲ್ಲಿ ಒಂದು ಸೂತ್ರ ಕೊಟ್ಟಿದ್ದಾರೆ ನೋಡಿ. ಇನ್ನು ಪೂರಕ ಸರಕುಗಳು ಎಷ್ಟು ಸರಕುಗಳಿದ್ದಾನೆ, ಪೂರಕ ಪೆನ್ನು ಮತ್ತು ಶಾಹಿ. ಇನ್ನು ಔದಾಸೀನ ವಕ್ರರೇಖೆ, ಔದಾಸೀನ್ಯ ನಕ್ಷೆ ಅಂತಾರೆ, ಔದಾಸೀನ ವಕ್ರರೇಖೆಗಳ ಕುಟುಂಬ ಅಂತ ಕರಿತೀವಿ. ಇನ್ನು ನೇರವಾಗಿ 1 ಅಂಕದ ಪ್ರಶ್ನೆ ಕರ್ಕೊಂಡು ಹೋಗ್ತೀನಿ. ಬಜೆಟ್ ರೇಖೆ ಎಂದರೇನು? ಅನುಭೋಗಿ ತನ್ನ ಆದಾಯ ಸಮನ ನಿರ್ದಿಷ್ಟ ಬೆಲೆಯ 2 ಸರಕುಗಳನ್ನು ಕೊಂಡಬೇಕಾದ್ರೆ ಸಂಯೋಜನೆಗಳ ರೇಖಾತ್ಮಕ ಚಿತ್ರವನ್ನು ಬಜೆಟ್ ರೇಖೆ ಚಿತ್ರ ಅಂತಲೂ ಕರಿತೀವಿ. ಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಕೊಡಿ ಅಂತ ಕೊಡ್ತಾರೆ. ತುಷ್ಟಿಗುಣವನ್ನು ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುವುದನ್ನು ಸಂಖ್ಯಾ ತುಷ್ಟಿಗುಣ ವಿಶ್ಲೇಷಣೆ ಅಂತಾರೆ. ಸೀಮಾಂತ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು? ಒಂದು ಸರಕಿನ ಹೆಚ್ಚುವರಿ ಘಟಕ ಅನುಭೋಗಿಯಿಂದ ಒಟ್ಟು ತುಷ್ಟಿಗುಣದ ಬದಲಾವಣೆಯನ್ನು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ತುಷ್ಟಿಗುಣ ಇದು ಬಹಳ ಸರಿ ಕ್ವಶನ್ ಕೇಳಿದ್ದಾನೆ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನು ನಾವು ತುಷ್ಟಿಗುಣ ಅಂತ ಕರಿತೀವಿ. MRS ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಸೀಮಾಂತ ಬದಲಿಕೆಯ ದರ ಅಂತ ಕರಿತೀವಿ. ಔದಾಸೀನ್ಯ ವಕ್ರರೇಖೆ ಎಂದರೆ ಸಮಾನ ತುಷ್ಟಿಗುಣ ನೀಡುವ 2 ಸರಕುಗಳ ವಿವಿಧ ಸಂಯೋಜನೆಗಳ ನಡುವೆ ಅನುಭೋಗಿಯ ಔದಾಸೀನ್ಯನಾಗಿದ್ದು ಈ ಯೋಜನೆಗಳ ರೇಖಾತ್ಮಕ ಚಿತ್ರವನ್ನು ಔದಾಸೀನ್ಯ ವಕ್ರರೇಖೆ ಎನ್ನುತ್ತೇವೆ. ಇನ್ನು ಬೇಡಿಕೆ ಎಂದರೆ ಇದನ್ನು ಕೇಳಿದ್ದಾನೆ, ಭಾಳ ಸರಿ. ನಿರ್ದಿಷ್ಟ ಆದಾಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳುವ, ಹೆಚ್ಚಿಸುವ ಮತ್ತು ಪಾವತಿಸುವ ಸಾಮರ್ಥ್ಯ ಹೊಂದಿರುವ ಒಂದು ಸರಕಿನ ಪ್ರಮಾಣ ಬೇಡಿಕೆ ಅಂತ ಕರಿತೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳು ಉತ್ತರಿಸಿ ಅಂದರೆ 2 ಅಂಕದ ಪ್ರಶ್ನೆ. ಬಜೆಟ್ ರೇಖೆ ಮತ್ತು ಬಜೆಟ್ ಗಣದ ಬಗ್ಗೆ ಭಾಳ ಸಾರಿ ನಿಮಗೆ 2 ಅಂಕದ ಪ್ರಶ್ನೆ ಕೇಳ್ತಾನೆ. ಅನುಭೋಗಿ ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯನ್ನು 2 ಸರಕು ಕೊಂಡುಕೊಳ್ಳಬಹುದು ಅಷ್ಟೇ ಅಂತ ಹೇಳ್ತಾನೆ. ಅನುಭೋಗಿ ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆ 2 ಸರಕುಗಳನ್ನು ಇಲ್ಲಿ ಕೊಂಡುಕೊಳ್ಬೋದು. ಇದು ಅನುಭೋಗಿ ಆದಾಯ ಸಮನಾದ ಸಂಯೋಜನೆ ಮಾತ್ರ ಒಳಗೊಂಡಿರ್ತದೆ. ಇದು ಅನುಭೋಗಿ ಆದಾಯಕ್ಕೆ ಸಮನಾದ ಮತ್ತು ಆದಾಯ ಒಳಗೊಂಡಿರುವ ಸಂಯೋಜನೆಗಳನ್ನು ಒಳಗೊಂಡಿರ್ತದೆ ಅಂತ ಹೇಳ್ತಾರೆ. 2 ವ್ಯತ್ಯಾಸವನ್ನು ನೋಡ್ತೀರಿ. ಇನ್ನು ಕೆಳದರ್ಜೆ ಸರಕುಗಳೆಂದರೆ ಎಷ್ಟು ಸಾರಿ ಕೇಳಿದಾನಪ್ಪ. ಅನುಭೋಗಿಯ ಆದಾಯದ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗುತ್ತದೆ ಮತ್ತು ಅನುಭೋಗಿಯ ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆ. ಇಂತಹ ಸರಕುಗಳನ್ನ ಕೆಳದರ್ಜೆ ಅಥವಾ ಗಿಫನ್ ಸರಕುಗಳು ಅಂತ ಕರಿತೀವಿ. ಇನ್ನು ಉದಾಹರಣೆಗೆ ನವಣೆ, ಸಜ್ಜೆ, ಬಾರ್ಲಿ, ಆರ್ಕ್, ರಾಗಿ, ಸಿರಿಧಾನ್ಯಗಳು ಇವೆಲ್ಲ ಉದಾಹರಣೆಗಳಾಗಿರ್ತವೆ. ಇನ್ನು ಇವೆಲ್ಲ ಇಲ್ಲಿ ನೋಡ್ತೀರಿ. ಏಕಾತ್ಮಕ ವಲಯ ಎಂದರೆ ಔದಾಸೀನ ನಕ್ಷೆಯ ಕೆಳಗಿನ ಔದಾಸೀನ ವಕ್ರರೇಖೆಗಳ ಸಂಯೋಜನೆಗಿಂತ ಮೇಲಿನ ವಕ್ರರೇಖೆಗಳ ಸಂಯೋಜನೆ ಹೆಚ್ಚಿನ ತುಷ್ಟಿಗುಣವನ್ನು ಸೂಚಿಸುತ್ತದೆ. ಆದ್ದರಿಂದ ಔದಾಸೀನ ವಕ್ರರೇಖೆಗಳಲ್ಲಿ ಕೆಳಗಿರುವ ಔದಾಸೀನ್ಯ ವಕ್ರರೇಖೆಗಿಂತ ಮೇಲಿರುವ ಔದಾಸೀನ ವಕ್ರರೇಖೆ ಅನುಭೋಗಿಯ ಒಲವು ಮತ್ತು ಆದ್ಯತೆಯನ್ನು ಏಕಾತ್ಮಕ ಒಲವು ಅಂತ ಕರಿತೇವೆ. ಇನ್ನು ಬೇಡಿಕೆ ನಿಯಮ, ಇತರೆ ಅಂಶಗಳ ಸ್ಥಿರವಾಗಿದ್ದಾಗ ಒಂದು ಸರಕು ಬೆಲೆ ಹೆಚ್ಚಾದರೆ ಅದರ ಬೇಡಿಕೆಯು ಕಡಿಮೆ ಆಗುತ್ತದೆ ಮತ್ತು ಒಂದು ಸರಕಿನ ಬೆಲೆ ಕಡಿಮೆ ಆದರೆ ಅದರ ಬೇಡಿಕೆಯು ಹೆಚ್ಚಾಗುತ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಗಿಂತ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದರೆ ಅದನ್ನು ನಾವು ಬೇಡಿಕೆ ನಿಯಮ ಅಂತ ಕರಿತೀವಿ. ಅನುಭೋಗಿಯ ವರ್ತನೆ ವಿವರಿಸುವ 2 ವಿಧಾನಗಳು, ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಒಂದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಇನ್ನು ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆ ಎಂದರೇನು ಅರ್ಥ ವಿವರಿಸಿ ಅಂತ ಕೊಡ್ತಾರೆ. ಒಂದು ಸರಕಿನ ಬೆಲೆಯಲ್ಲಿ ಬದಲಾವಣೆಯಲ್ಲಿರುವಂತಹ ಅಥವಾ ಬೇಡಿಕೆ ಪ್ರಕ್ರಿಯೆಯನ್ನು ಮಾಪನ ಮಾಡುವ ಪ್ರಕ್ರಿಯೆಯನ್ನು ಒಂದು ಬೆಲೆ ಅಂತ ಕರಿತೀವಿ. ಸೂತ್ರ ಇದೆ ನೋಡಿ, ಇಡಿ ಬೇಡಿಕೆಯಲ್ಲಿನ ಶೇಕಡಾವಾರು ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು. ನೀವಿಲ್ಲಿ ಅದನ್ನು ನೋಡ್ತೀರಿ. ಇನ್ನು ಒಂದು 5 ಅಂಕದ ಪ್ರಶ್ನೆ ನಿಮಗಿಲ್ಲಿ ಒಂದು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆ ಅಂತ ಕೊಡ್ತಾರೆ. ಆದರೆ ಹಿಂಗೆ ಅಪ್ಲೈಡ್ ಕ್ವಶನನ್ನು ಕೇಳ್ತಿರ್ತಾನೆ ನೋಡಿ. ಅಲ್ಲಿ ಏನು ಹೇಳ್ತಾನೆ ಅಂತಂದರೆ, ಒಂದು ಅನುಭೋಗಿ 2 ಸರಕು ಅನುಭೋಗಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ 5 ರು ಮತ್ತು ಮಾವಿನ ಹಣ್ಣಿನ ಬೆಲೆ 10 ರು. ಹಾಗಾಗಿ ಅನುಭೋಗಿ ಆದಾಯದ 40 ಆಗಿದೆ, ಈ ಕೆಳಗಿನ ಉತ್ತರಿಸಿ ಅಂತ ಕೊಡ್ತಾರೆ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣು ಅನುಭವಿಸಬಹುದು ಮತ್ತು ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭವಿಸಬಹುದು. ಅಲ್ಲಿ ನಾನು A, B, C, D ಮತ್ತು E ಅನ್ನು ಇಲ್ಲಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಇಲ್ಲಿ ಕೊಟ್ಟಿದೆ ನೋಡಿ. ಅದಕ್ಕೆ ತಕ್ಕಂತೆ ನೀವು 5 ಅಂಕ ಇದೆ, ಫಿಕ್ಸ್ ಆಗಿ ಬರುವಂಥ 5 ಅಂಕ ನೀವು ಇದನ್ನು ಓದ್ಕೋಬೇಕು. ಅಧ್ಯಾಯ 3ಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ನೀವು ಕೇವಲ ಈ 3 ಅಧ್ಯಾಯಗಳನ್ನು ಮಾಡಿದ್ರೆ 25 ಅಂಕಗಳು ಸರಳವಾಗಿ ನಿಮಗೆ ಸಿಗ್ತವೆ. ಇದು ನಾನು ಕಡ್ಡಾಯವಾಗಿ ಕೊಡ್ತೀನಿ ನಿಮಗೆ. ಇನ್ನು ಬನ್ನಿ ಇಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇಲ್ಲಿ ನಿಮಗೆ ಸರಿಯಾದ ಉತ್ತರನ ಆರಿಸಿ ಬರೀರಿ ಅಂತ ಮತ್ತೆ ನಿಮಗೆ ಈ ಪಾಠಕ್ಕೆ ಬಹುವಾಕ್ಯ ಪ್ರಶ್ನೆ ಹಾಕೋದು. ಉತ್ಪಾದನಾ ಬಿಂಬಕ ಸೂತ್ರ ಇಲ್ಲಿದೆ ನೋಡಿ. Q = F ಬ್ರಾಕೆಟ್ L, K ಬ್ರಾಕೆಟ್ ಕಂಪ್ಲೀಟ್. ಇನ್ನು ಅಲ್ಪಾವಧಿ ಒಂದು ಉದ್ಯಮ ಘಟಕ ಏನಾಗಿದೆ, ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ. ಮತ್ತು 3, ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತೇವೆ ಅಂತ ಕರೀತಾರೆ. ಇನ್ನು ಕ್ಯಾಪ್ ಡಗ್ಲಾಸ್ ಉತ್ಪಾದನೆ ಬಿಂಬಕ, ಇದು ನಿಮಗೆ ಕೇಳಿದ್ರು ಎಲ್ಲಿ. ಈಗ 3ನೇದು ಆಯ್ಕೆ ಎ ಸೀಮಾಂತ ಉತ್ಪನ್ನ. ಇನ್ನು ಕ್ಯಾಪ್ ಡಗ್ಲಾಸ್ ಉತ್ಪಾದನೆ ಬಿಂಬಕ ನಿಮ್ಗೆ ಭಾಳ ಸರಿ ಕೇಳ್ತಾನೆ. ಇದು Q = ಬ್ರಾಕೆಟ್ X1A ಮೈನಸ್ X2B ಅಂತೇಳಿ ಈ ಒಂದು ಸೂತ್ರ ನಿಮ್ಮ ನೆನಪಿರಲಿ. ಇನ್ನು 5ನೇದು TC
ಈಕ್ವಲ್ ಅಂತ ಕೇಳ್ತಾನೆ, ಟೋಟಲ್ ಕಾಸ್ಟ್ ಅಂತ ಕರಿತಾನೆ. ಇದಕ್ಕೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟಕ್ಕೆ ಸಾಧಾರಣ ಅಂತ ಉತ್ತರ ನಿಮಗೆ ಸಿಗ್ತದೆ. ಇನ್ನು ಬಿಟ್ಟ ಸ್ಥಳ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಬದಲಾಗುತ್ತವೆ. ಬದಲಾಗುವ ಪ್ರತಿ ಘಟಕದ ಆದಾನ ಉತ್ತಮವು ಸರಾಸರಿ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು ಎರಡು ತಲೆ ಕೆಳಗಾಗುತ್ತವೆ, ಇವು ಒಂದು ಆಕಾರದಲ್ಲಿರ್ತವೆ. ಇನ್ನು ABC ರೇಖೆಯು ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಗಿಂತ ಕೆಳಗಿನ ಛೇದಿಸುತ್ತದೆ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯು ನೀಡುವ ಎರಡು ಆದಾನಗಳಿಗೆಲ್ಲ ಸಂಭಾವನೆ ಸಮೂಹವನ್ನು ಸಮಬಲ ಉತ್ಪನ್ನ ಅಂತ ಕರಿತೀವಿ. ಇನ್ನು ಒಂದಿಸಿ ಬರೆಯಿರಿ. CRS ಅಂದರೆ ನಿಮಗೆಲ್ಲ ಗೊತ್ತಿರಲಿ, ಇದು ಸ್ಥಿರ ಪ್ರತಿಫಲನ ಪ್ರಮಾಣ. ಇನ್ನು SAC ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ, ಅಲ್ಪಾವಧಿ ವೆಚ್ಚ. TFC ಮತ್ತು TVC ಇದು ಏನಾಗಿದೆ ಅಂತಂದರೆ ದೀರ್ಘಾವಧಿ ವೆಚ್ಚ. ಇನ್ನು SMC ನಿಮಗೆಲ್ಲ ಗೊತ್ತಿದೆ, TCQ ಅಂಥೇಳಿ. ಕೆಳಗಿನ ಪ್ರಶ್ನೆಗಳಿಗೆ ವಾಕ್ಯ ಒಂದು ರೂಪದಲ್ಲಿ ಉತ್ತರವನ್ನು ಕೊಡಿ ಅಂತ ಹೇಳ್ತೀನಿ. ಒಟ್ಟು ಉತ್ಪಾದನೆ ಅಂದರೆ ಇತರೆ ಎಲ್ಲ ಆದಾನಗಳು ಸ್ಥಿರವಾಗಿ ಬದಲಾಗುವ ಆದಾನ ಮತ್ತು ಉತ್ಪಾದನೆ ನಡುವಿನ ಸಂಬಂಧವನ್ನು ಬದಲಾಗುವ ಆದಾನ, ಒಟ್ಟು ಉತ್ಪನ್ನ, ಒಟ್ಟು ಭೌತಿಕ ಉತ್ಪನ್ನ ಅಂತ ಕರಿತೀವಿ. ಇನ್ನು ಸರಾಸರಿ ಉತ್ಪನ್ನ ಎಂದರೇನು? ಬದಲಾಗುವ ಆದಾನದ ಪ್ರತಿ ಯೂನಿಟ್ ಉತ್ಪನ್ನವನ್ನು ಸರಾಸರಿ ಉತ್ಪನ್ನವಂತ ಕರಿತೀವಿ. ಸೀಮಾಂತ ಉತ್ಪನ್ನ ಅರ್ಥವನ್ನು ನೀಡಿ. ಇತರೆ ಎಲ್ಲ ಆದಾನಗಳು ಸ್ಥಿರವಾಗಿದ್ದು ಒಂದು ಆದಾನ ಪ್ರತಿ ಯೂನಿಟ್ ಬದಲಾವಣೆಗೆ ಉತ್ಪನ್ನದನ್ನು ಬದಲಾವಣೆ ಸೀಮಾಂತ ಅಂತ ಕರಿತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇರ್ತದೆ. ನಾನು ಇದನ್ನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಈ PDF ಡೌನ್ಲೋಡ್ ಮಾಡಿಕೊಂಡು ನಾನು ಪ್ರತಿ ಘಟಕದ ಒಂದು ಈ ರೀತಿ ಬಹು ಆಯ್ಕೆ ಪ್ರಶ್ನೆಗಳನ್ನು, ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು, ಹೊಂದಿಸಿ ಬರೆಯ ಪ್ರಶ್ನೆಗಳನ್ನು, 1 ಅಂಕದ ಮತ್ತು ಫಿಕ್ಸ್ ಆಗಿರೋ 5 ಅಂಕದ ಪ್ರಶ್ನೆಗಳನ್ನು, 10 ಅಂಕದ ಪ್ರಶ್ನೆಗಳನ್ನು ಎಲ್ಲವನ್ನು ಈ ಒಂದು PDF ನಿಮಗೆ ಕೊಟ್ಟಿದ್ದೀನಿ. ಸೊ ಇದು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಅಭ್ಯಾಸಗಳನ್ನು ಪ್ರಿಂಟ್ಔಟ್ ತೊಗೊಳ್ಳಿ ಅಥವಾ ನಿಮ್ಮ ನೋಟ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದು ರಿಪೀಟೆಡ್ ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು, ಭಾಳ ವರ್ಷಗಳ ನಂತರ ಕಟ್ಟಿರುವಂತಹ ಒಂದು ಎಕ್ಸಾಮ್ಗಳಾಗಿರ್ಬೋದು, ಎಲ್ಲರಿಗೂ ಏನಪ್ಪ ಅಂತಂದ್ರೆ ಉಪಯುಕ್ತ ಮಾಹಿತಿ ನಿಮಗಿಲ್ಲೇ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಇದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿಸಿ ಅಂತ ಹೇಳ್ತಾ, ನಿಮಗೆ ಅರ್ಥ ಆಗಲಿಲ್ಲ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಈ PDF ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.